ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಶಂಕರ್. ಇವತ್ತು ನಾನು ನಿಮಗೆ ವಾರಕ್ಕೆ 16,000 ಅಮೆಝಾನ್ ಅಲ್ಲಿ ಮಾಡೋದನ್ನ ತೋರಿಸ್ಕೊಡ್ತೀನಿ, ಬನ್ನಿ. ಲಕ್ಷ್ಮೀಕಾಂತ್. ಎಷ್ಟು ದಿವಸದಿಂದ ವರ್ಕ್ ಮಾಡ್ತಿದ್ದೀರಾ ಇದರಲ್ಲಿ? ನಾವು ಇಲ್ಲಿ ಸ್ಟಾರ್ಟಿಂಗ್ ಇಂದ ಕೆಲಸ ಮಾಡ್ತಾ ಇದ್ದೀವಿ. ಅಂದ್ರೆ ಎಷ್ಟು ದಿವಸ? 7 ತಿಂಗಳಾಯ್ತು. 7 ತಿಂಗಳಿಂದ ಮಾಡ್ತಿದ್ದೀರಾ? ಓಕೆ. ಡೈಲಿ ಎಷ್ಟು ಆರ್ಡರ್ ಮಾಡ್ತೀರಾ? ಡೈಲಿ 1,500 2,000 ವರೆಗೂ ಮಾಡಿ. 1,500 ಎಷ್ಟು ಆರ್ಡರ್ ಮಾಡ್ತೀರಾ? ಡೈಲಿ 40 45. ಒಂದು ದಿವಸ ಆಗುತ್ತೆ, ಒಂದು ದಿವಸ ಆಗಲ್ಲ. ಈ ಹಬ್ಬಲ್ಲಿ ನಿಮ್ದು ಎಷ್ಟು ಅರ್ನಿಂಗು? ನಮ್ದು ಆಲ್ಮೋಸ್ಟ್ ಎಷ್ಟು ಅವರ್ಸ್ ವರ್ಕ್ ಮಾಡ್ತೀರಾ? 16 ಅವರ್ ಮಾಡಿ. 16 ಅವರ್. ಸೊ 16 ಅವರ್ಗೆ ಎಷ್ಟು ಆರ್ಡರ್ ಕವರ್ ಮಾಡ್ತೀನಿ ಅಂದ್ರೆ 36 ರಿಂದ 40. ಓಕೆ. ನಿಮ್ದು ಈ ವೀಕ್ ಅರ್ನಿಂಗ್ಸ್ ಲಾಸ್ಟ್ ವೀಕ್ ಅರ್ನಿಂಗ್ಸ್ ತೋರಿಸ್ಕೊಡ್ತೀರಾ? ಸ್ಟಾರ್ಟ್ ಹೊಡೆದ್ರೆ ಎಷ್ಟು ಅಮೌಂಟ್ ಅಂತ ಇದೆ. ಓಕೆ. ಲಾಸ್ಟ್ ವೀಕ್ ನಾನು ಇಲ್ಲ. ಲಾಸ್ಟ್ ವೀಕ್ ಎಷ್ಟು ಮಾಡಿದ್ರೆ? 15,941 ರೂಪಾಯಿ. ಓಕೆ. ಎಷ್ಟು? ಓಕೆ, ಅದು ಲಾಸ್ಟ್ ವೀಕ್ ಡೈಲಿ ತೋರಿಸ್ತೀರಾ? ಲಾಸ್ಟ್ ವೀಕ್ ಡೈಲಿ ಅವ್ರಂತ ಹಾಂ, ಡೈಲಿ ಅರ್ನಿಂಗ್ ತೋರಿಸ್ಬೇಕಾ? ಓಕೆ. 45 ಇಯರ್ಸ್. ಓಕೆ. 45 ಆರ್ಡರ್ ಮಾಡಿದ್ರೆ 3,000. ಓಕೆ. ಸೊ ಇದು ಲಾಸ್ಟ್ ವೀಕ್ದಾ? ಲಾಸ್ಟ್ ವೀಕ್ 50 ಆರ್ಡ್ರು. ಓಕೆ, ಥ್ಯಾಂಕ್ ಯು ಬ್ರೋ. ಹೆಸರು? ಬಸವ ಅಂತ. ಬ್ರೋ ಎಷ್ಟು ಅವರ್ಸ್ ವರ್ಕ್ ಮಾಡಿದ್ರೆ ಬ್ರೋ? 8 to 12 ಅವರ್ಸ್ ಮಾಡ್ತೀನಿ. ಓಕೆ. ಈ 12 ಅವರ್ಸಲ್ಲಿ ನೀವು ಏನು ಅರ್ನ್ ಮಾಡ್ತೀರಾ ಒನ್ ಡೇಗೆ? 1.8 ಎಷ್ಟು? 1,800 ರೂಪಾಯಿ. 1,800 ರೂಪಾಯಿ ಅಂದರೆ 12 ಅವರ್ಸ್ಗಾ? 12 ಅವರ್ಸ್. ನೀವು ಲಾಸ್ಟ್ ಅಂದರೆ ಈಗ ಅರ್ನ್ ಮಾಡಿರೋದು ತೋರಿಸ್ಕೊಡ್ತೀರಿ ನೀವು? ಹಾಂ, ತೋರಿಸ್ತೀನಿ. ಇದು ಇವಾಗ ಮಾಡಿರೋದಾ? ಹಾಂ, ಇದು ಇವತ್ತಿಂದು. ಓಕೆ. ನಿನ್ನೆ ತೋರಿಸ್ತೀರಾ? ನಿನ್ನೆದು 1 ಸೆಕೆಂಡ್. ನಿನ್ನೆ 13 ಆಟ ಆಗಿದೆ. 30 ಆರ್ಡರ್ ಮಾಡಿದ್ರಾ? ಹಾಂ, ಬಟ್ ಅಮೌಂಟ್. ಓಕೆ. ಅಂದರೆ ಲೈಕ್ ಆರ್ಡರ್ಸ್ ಮಾತ್ರ ಅಷ್ಟೇನಾ? ಅರ್ನಿಂಗ್ಸು? ಅರ್ನಿಂಗ್ಸ್ ಬೇಕಾದ್ರೆ ಆಗುತ್ತೆ. ಓಕೆ. ಸೊ ಅದು ನಿನ್ನೆದಾ? ಹಾಂ, ಇದು ನಿನ್ನೆದು. Okay. 1,700 ಆಗಿದೆ. ಓಕೆ. ಅದು ಮೊನ್ನೆದಾ? ಹಾಂ, ಇದು ಮೊನ್ನೆದು. ಓಕೆ. ಸೊ ಇದು ಡೈಲಿ ಅರ್ನಿಂಗ್ಸ್? ಹಾಂ, ಡೈಲಿ ಅರ್ನಿಂಗ್ಸ್. ಸರ್, ನಮ್ಮ ಶಿವಪ್ರಕಾಶ್ ಅಂತ. ಎಷ್ಟು ದಿವಸದಿಂದ ವರ್ಕ್ ಮಾಡ್ತೀರಾ ನೀವು? ಲಾಸ್ಟ್ 1 ವೀಕ್ನಿಂದ ಮಾಡ್ತಾ ಇದ್ದೀವಿ. 1 ವೀಕಿಂದ. ಸೊ ಓಕೆ. ಡೈಲಿ ಎಷ್ಟು ಅರ್ನ್ ಮಾಡ್ತೀರಾ? ನಾವು 7,300 ಡೈಲಿ. ಎಷ್ಟು ಆರ್ಡರ್ ಕವರ್ ಮಾಡ್ತೀರಾ? 40 ಆರ್ಡರ್ ಮಾಡಿ. ಅದಕ್ಕೆ ಲಾಗಿನ್ ಅವರ್ಸ್ ನೀವು ಕೊಡು? ನಾವು 12 to 14 ಅವರ್ಸ್ ಕೊಡ್ತೀವಿ. ಸೊ ನೀವು ರೀಸೆಂಟ್ ಆಗಿ ಮಾಡಿರೋ ಅರ್ನಿಂಗ್ಸ್ನ ತೋರಿಸ್ಕೊಡ್ತೀರಾ? ಸರ್ ಮಾಡಿ. ರೀಸೆಂಟ್ ಅಂದ್ರೆ ಇವತ್ತು 1,296 24 ಆರ್ಡರ್ಗೆ. 12 ಸೊ hour. ನಿನ್ನೆ ಎಷ್ಟು ಅರ್ನ್ ಮಾಡಿದ್ರಾ? ನಿನ್ನೆ 7,320. 2,000 ಇನ್ನು 300 ರೂಪಾಯಿ 24 ಆರ್ಡ್ರು. ಮೊನ್ನೆ 40 ಆರ್ಡ್ರು 2,300. ಸೊ ಅದಕ್ಕೆ ಮುಂಚೆದು ಇದು. ಓಕೆ. ಸೊ ಇದು ಈ ವೀಕ್ದಾ? ಇದು ಈ ವೀಕ್ದು. ಓಕೆ. ಲಾಸ್ಟ್ ವೀಕಲ್ಲಿ ಎಷ್ಟು ಮಾಡಿದ್ರಾ? ಲಾಸ್ಟ್ ವೀಕು 15,000 ಮಾಡಿದ್ವಿ. ಓಕೆ. ಅದ್ರದ್ದು ವೀಕ್ಲಿ ತೋರಿಸ್ರಾ? ಡೈಲಿ ಇದು. ಓಕೆ. 40 ಆರ್ಡ್ರು 41 ಆರ್ಡ್ರು. ಸೊ ಓಕೆ. ಓಕೆ ಬ್ರೋ, ಥ್ಯಾಂಕ್ ಯು ಬ್ರೋ. ಸ್ನೇಹಿತರೆ, ನಾನು ಕೂಡ ಇವಾಗ ಒಂದು ಆರ್ಡರ್ ಎಕ್ಸ್ಪೀರಿಯನ್ಸ್ನ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಲೋಡ್ ಶೇರ್ ಅಪ್ಲಿಕೇಶನಲ್ಲಿ ಅಮೆಝಾನ್ ನೋವಲ್ಲಿ ಯಾವ ರೀತಿ ಅರ್ನಿಂಗ್ಸ್ ಇರ್ತದೆ, ಯಾವ ರೀತಿ ಬೇಸ್ ಪೇ ಇರ್ತದೆ, ಯಾವ ರೀತಿ ಅಂತ. ಸೊ ಬನ್ನಿ, ಒನ್ ಆರ್ಡರ್ ಎಕ್ಸ್ಪೀರಿಯನ್ಸ್ನ ಮಾಡಿ ತಿಳಿಸ್ತೀನಿ. ಸೊ ಈಗ ನಾನು ಹಬ್ಬ ಹತ್ರ ಬಂದಿದ್ದೀನಿ. ಸೊ ಹಬ್ಬ ಹತ್ರ ಈಗ ಲಾಗಿನ್ ಮಾಡಿದ್ದೀನಿ ಆಲ್ರೆಡಿ. ನನಗೆ ಈಗ ಆರ್ಡರ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇನ್ಸೆಂಟಿವ್ ಬಗ್ಗೆ ತಿಳಿಸೋದಾದರೆ ಕ್ಲಿಯರ್ಲಿ ನಾನು ಹೇಳ್ತೀನಿ ಬನ್ನಿ. ಇದರಲ್ಲಿ ನಿಮಗೆ ಆರ್ಡರ್ ವೈಸ್ ಇರ್ತದೆ, ಅಂದರೆ ನಿಮಗೆ ಆಪ್ಷನ್ಸ್ ಇರ್ತದೆ, ಪಾರ್ಟ್ ಟೈಮ್, ಫುಲ್ ಟೈಮ್. ಸೊ ಯಾವ ಥರ ವರ್ಕ್ ಮಾಡ್ತೀನಿ ಅಂದ್ರೂ ಆ ಥರ ನಿಮಗೆ ಬಂದು ಇನ್ಸೆಂಟಿವ್ಸ್ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಫುಲ್ ಟೈಮ್ ಮಾಡೋರು, ಸೊ ತುಂಬ ಆಪ್ಷನ್ಸ್ ಇದೆ. ಒಂದು ಆರ್ಡ್ರಿಂದ 12 ಆರ್ಡರು, 16 ಆರ್ಡರು, 20 ಆರ್ಡರ್ಸು, 24 ಆರ್ಡರ್ಸು, 28 ಆರ್ಡರ್ಸು, 32 ಆರ್ಡರ್ಸು, 36, 40. ಸೊ ನೀವು ಇಷ್ಟು ಆರ್ಡ್ರಿಗೆ ನಿಮಗೆ ನೋಡಿ ಇನ್ಸೆಂಟಿವ್ ನಿಮಗೆ ತೋರಿಸ್ತಿರ್ತದೆ ಮೇಲೆ. ಈಗ ಫಾರ್ ಎಕ್ಸಾಂಪಲ್ 12 ಆರ್ಡರ್ ಮಾಡಿದ್ರೆ 276 ರೂಪಾಯಿ ಬರುತ್ತೆ. 16 ಆರ್ಡರ್ ಮಾಡಿದ್ರೆ 40 ರೂಪಾಯಿ ಬರುತ್ತೆ. 20 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ 540 ರೂಪೀಸ್ ಬರುತ್ತೆ ಎಕ್ಸ್ಟ್ರಾ. 24 ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ 696 ಎಕ್ಸ್ಟ್ರಾ ಬರುತ್ತೆ. 28 ಆರ್ಡರ್ ನೀವೇನಾದರೂ ಕಂಪ್ಲೀಟ್ ಮಾಡಿದ್ರೆ 840 ರೂಪೀಸ್ ಬರುತ್ತೆ. 32 ಆರ್ಡರ್ಸ್ ಕಂಪ್ಲೀಟ್ ಮಾಡಿದ್ರೆ 992 ಬರುತ್ತೆ. 36 ಮಾಡಿದ್ರೆ 1,152 ಬರುತ್ತೆ. 40 ಆರ್ಡರ್ ನೀವೇನಾದರೂ ಒನ್ ಡೇಗೆ ಕಂಪ್ಲೀಟ್ ಮಾಡಿದ್ರೆ 1,320 ರೂಪೀಸ್ ಎಕ್ಸ್ಟ್ರಾ ಇನ್ಸೆಂಟಿವ್ ಇರ್ತದೆ ನಿಮಗೆ. ಸೊ ಇನ್ನೊಂದು ಕಂಡೀಷನ್ಸು ಇರ್ತದೆ. ಸೊ ಕಂಪಲ್ಸರಿ ಲಾಗಿನ್ 3 hours 45 minutes ಇರ್ತದೆ ಬಿಟ್ವೀನ್ 8 o'clock to 12 o'clock ಅಥವಾ 6 PM to 10 PM. ಸೊ ಈ ಟೈಮಲ್ಲಿ 3 hours 45 minutes ಕಂಪಲ್ಸರಿ ನೀವು ಲಾಗಿನ್ ಅವರ್ಸ್ ಇರಬೇಕಾಗುತ್ತೆ. ಓಕೆನಾ? ಆ್ಯಂಡ್ ಇನ್ನೊಂದು ಕಂಡೀಷನ್ ಏನಪ್ಪ ಅಂದರೆ ಇದು ನಿಮಗೆ ವೇರಿಯೇಷನ್ ಆಗ್ತಾ ಇರ್ತದೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇವತ್ತಿರೋದು ಇನ್ನೊಂದು ಸ್ವಲ್ಪ ದಿವಸಕ್ಕೆ ಇರಲ್ಲ. ಸ್ವಲ್ಪ ಕೆಲವರು ಏನು ಮಾಡ್ತಾರೆ, ಯಾವಾಗಲೂ ನೋಡಿರ್ತಾರಲ್ಲ ವಿಡಿಯೋಸ್, ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ಸೊ ನೋಡೋಣ ಬನ್ನಿ. ಈಗ ಲಾಗಿನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆರ್ಡರ್ ಬಂದಿದ ತಕ್ಷಣ ಎಕ್ಸೆಪ್ಟ್ ಮಾಡ್ಕೊಂಡು ಯಾವ ರೀತಿ ಪಿಕಪ್ ಮಾಡ್ಕೋಬೇಕು, ಯಾವ ರೀತಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಗೈಸ್, ಈಗ ಒಂದು ಆರ್ಡರ್ ಬಂದಿದೆ. ಸೊ ಈ ಒಂದು ಆರ್ಡರ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ.
ಸೊ ಗೈಸ್ ಈಗ ಆರ್ಡರ್ ಬಂದಿದೆ, ಆರ್ಡರ್ನ ಎಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಈಗ ಆರ್ಡರ್ ಬಂದುಬಿಟ್ಟು ಪ್ಯಾಕಿಂಗ್ ಮಾಡ್ತಿರ್ತಾರೆ, ಸೊ ಅದಕ್ಕೆ ಇಲ್ಲಿ ಬಂದು ಪ್ರೊಸೆಸ್ ಅಂತ ಇರ್ತದೆ. ಸೊ ಯಾವಾಗ ನಿಮಗೆ ರೆಡಿ ಆಗುತ್ತೆ ಅವಾಗ ಬಂದು ನಿಮ್ಗೆ ಆರ್ಡರ್ ರೆಡಿ ಅಂತ ಬರುತ್ತೆ, ನಾವು ಬಂದು ಪಿಕಪ್ ಮಾಡ್ಕೊಬೇಕಾಗುತ್ತೆ ಈ ಜಾಗದಲ್ಲಿ. ಸೊ ಈಗ 15 ಐಟಮ್ ಇದೆ, ಪ್ಯಾಕ್ ಮಾಡ್ತಿರ್ತಾರೆ. ಸೊ ಮೇ ಬಿ 1 or 2 minutes ಒಳಗಡೆ ಕೊಡ್ತಾರೆ. ಸೊ ಅದನ್ನು ಅವಾಗ ನಾವು ಪಿಕ್ ಮಾಡಿಕೊಂಡು ಇಲ್ಲಿಂದ ಮೂವ್ ಮಾಡಬೇಕು. ಸೊ ಬನ್ನಿ, ಈಗ ಆರ್ಡರ್ ರೆಡಿ ಆಗಿದ ತಕ್ಷಣ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಗೈಸ್ ಈಗ ಸ್ಕ್ಯಾನ್ ಮಾಡಬೇಕಾಗುತ್ತೆ. ನಮ್ಮ ಐಟಮ್ ಬಂದು ಇಲ್ಲಿದೆ. ಸೊ ಇದನ್ನು ನಾವು ಸ್ಕ್ಯಾನ್ ಮಾಡಬೇಕು. ಓಕೆ, ಫೋಟೋ ತೆಗಿಬೇಕಲ್ಲ. ಸೊ ಈಗ ನಾವು ಪ್ರಾಡಕ್ಟ್ದು ಫೋಟೋ ಹಾಕಬೇಕಾಗುತ್ತೆ. ಓಕೆ, ಸೊ ಸಬ್ಮಿಟ್. ಸೊ ಅದಾದಮೇಲೆ ಕನ್ಫರ್ಮ್ ಮಾಡಬೇಕು. ನಮಗೆ ಈ ಥರ ಬ್ಯಾಗ್ ಕೊಟ್ಟಿರ್ತಾರೆ. ಸೊ ಬ್ಯಾಗಲ್ಲಿ ನಾವು ಐಟಮ್ನ ಏನು ನಮಗೆ ಕೊಟ್ಟಿರ್ತಾರೆ ಆ ಒಂದು ಐಟಮ್ನ ನಾವು ಈ ಥರ ಲೈಕ್ ಸೇಫಾಗಿ ನಾವು ಇದು ಮಾಡ್ಕೋಬೇಕಾಗುತ್ತೆ. ಸೊ ಅವರೇ ಬ್ಯಾಗ್ ಕೊಡ್ತಾರೆ. ಈಗ ನಾನು ಐಟಮ್ನ ಪಿಕಪ್ ಮಾಡ್ಕೊಂಡಿದ್ದೀನಿ. ಬನ್ನಿ ಈಗ ಡ್ರಾಪ್ ಹತ್ರ ಹೋಗಿ ಐಟಮ್ನ ಡ್ರಾಪ್ ಮಾಡೋಣ. ಈಗ ಆರ್ಡರ್ನ ಪಿಕ್ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ಆರ್ಡರ್ನ ಡ್ರಾಪ್ ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ಏನಂತಂದರೆ ನಿಮಗೆ ಇದು ಝೋನಿಂದ ಅಂದರೆ ಲೈಕ್ ಏನು ಹಬ್ ಇರ್ತದಲ್ಲ ಆ ಹಬ್ಬಿಂದ ಜಾಸ್ತಿ ಏನು ದೂರ ಹಾಕಲ್ಲ ನಿಮಗೆ. ಮೇ ಬಿ 2.5 kilometers 3 kilometers ಒಳಗಡೆನೇ ಇರ್ತದೆ. ಸೊ ಆರ್ಡರ್ಸ್ನ ಈಗ ನನಗೆ ಬಿದ್ದಿರುವಂಥ ಆರ್ಡರ್ ಬಂದು 650 meters ಇದೆ ಹಬ್ಬಿಂದ. ಬನ್ನಿ ಈಗ ಐಟಮ್ನ ಪಿಕಪ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈಸಿ ಪ್ರೊಸೆಸಿಂಗು ಏನಿಲ್ಲ, ಒಂದು ಆರ್ಡರ್ ಬರುತ್ತೆ. ಸೊ ಅದನ್ನ ಎಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಪ್ರೊಸೆಸಿಂಗ್ ಅಂತ ಇರ್ತದೆ. ಯಾವಾಗ ನಮಗೆ ಐಟಮ್ ರೆಡಿ ಮಾಡಿ ಪಿಕರ್ ಪ್ಯಾಕರಲ್ಲಿ ಕೊಡ್ತಾರೆ ಅವಾಗ ಹೋಗ್ಬಿಟ್ಟು ಐಟಮ್ನ ಚೆಕ್ ಮಾಡಿಕೊಂಡು ಫೋಟೋ ಹಾಕಿ ಅದಾದಮೇಲೆ ನಾವು ಸಬ್ಮಿಟ್ ಮಾಡಿಬಿಟ್ಟು ಅದಾದಮೇಲೆ ಡ್ರಾಪ್ ಲೊಕೇಶನ್ ಕಡೆಗೆ ಹೋಗ್ಬೋದು. ಸೊ ಇಷ್ಟೇ ಪ್ರೊಸೆಸಿಂಗು. ಈಗ ಡ್ರಾಪ್ ಲೊಕೇಶನ್ ಹತ್ರ ಹೋಗ್ತಾರೆ. ಈಗ ಒಂದಷ್ಟು ಜನ ನನ್ನ ಕೇಳ್ಬೋದು ಅಮೆಝಾನ್ ನಾವು ಯಾಕೆ ಮಾಡಬೇಕು ಅಂತ. ಸೊ ಅಮೆಝಾನ್ ನಾವು ಯಾಕೆ ಮಾಡಬೇಕು ಅಂತಂದರೆ 1 hourಗೆ ನೀವು 150 ರೂಪಾಯಿಂದ 200 ರೂಪಾಯಿ ನೀವು ಅರ್ನ್ ಮಾಡ್ಕೊಬೋದು. ಅದ್ರ ಜೊತೆಗೆ ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆ, ರಾತ್ರಿ 6 ಗಂಟೆಯಿಂದ 10 ಗಂಟೆವರೆಗೂ ನಿಮಗೆ ಈ ಆರ್ಡರ್ಸ್ ಟೈಮ್ ಇದು. ಸೊ ಆರ್ಡರ್ಸ್ ಕೂಡ ಜಾಸ್ತಿ ಇರ್ತದೆ, ಜಾಸ್ತಿ ಆರ್ಡರ್ಸ್ನ ಮಾಡ್ಬೋದು, ಜಾಸ್ತಿ ಅರ್ನಿಂಗ್ಸ್ನ ಮಾಡ್ಕೊಬೋದು. ಅದಕ್ಕೋಸ್ಕರ ನಾನು ಹೇಳ್ತೀನಿ ಅಮೆಝಾನ್ ನೀವು ಕೂಡ ಹೋಗಿ ಜಾಯ್ನ್ ಆಗ್ಬೋದು ಲೋಡ್ ಶೇರ್ ಮುಖಾಂತರವಾಗಿ. ಈಗ ನಾನು ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಕಸ್ಟಮರ್ಗೆ ಕಾಲ್ ಮಾಡೋಣ. ಕಾಲ್ ಮಾಡಿಬಿಟ್ಟು ಕಸ್ಟಮರ್ಗೆ ಐಟಮ್ನ ಸಬ್ಮಿಟ್ ಕೊಟ್ಬಿಡೋಣ. ಸರಿ ರಾಕೇಶ, ಓಕೆ ಥ್ಯಾಂಕ್ ಯು. ಗೈಸ್ ಈಗ ಡೆಲಿವರಿ ಕಂಪ್ಲೀಟ್ನ ಕೊಟ್ಟಿದ್ದೀನಿ. ಈಗ ನನಗೆ ಇದಕ್ಕೆ ಸಿಕ್ಕಂಥ ಅಮೌಂಟ್ ಬಂದುಬಿಟ್ಟು 25 ರೂಪಾಯಿ. ನಿಮಗೆ ಇಲ್ಲೇ ತೋರಿಸ್ತೀನಿ ನೋಡಿ. ಸೊ ನನಗೆ ಈ ಫಸ್ಟ್ನೇ ಒಂದು ಆರ್ಡ್ರಿಗೆ ನನಗೆ ಸಿಕ್ಕಿರೋಂಥ ಅಮೌಂಟು 25 ರೂಪಾಯಿ. ಇನ್ನು ರೇಟ್ ಕಾರ್ಡ್ನ ನೋಡೋದಾದರೆ ಅಮೆಝಾನ್ ಅಲ್ಲಿ ಬಂದುಬಿಟ್ಟು ನಿಮಗೆ 25 ರೂಪಾಯಿ ಇರ್ತದೆ. ಬೇಸ್ ಪೇನೇ ನಿಮಗೆ 25 ರೂಪಾಯಿ. ಸೊ ಈ ಆರ್ಡ್ರಿಗೆ ನನಗೆ ಸಿಕ್ಕಿದೆ 25 ರೂಪಾಯಿ. ನಾನು ಇದಕ್ಕೆ ಕವರ್ ಮಾಡಿರೋಂಥ ಡಿಸ್ಟೆನ್ಸ್ನ ನೋಡ್ಬೋದು ನೀವು, 7 meters. ಸೊ 13 minutes ಅಷ್ಟೇ ನಾನು ಇದು ಮಾಡಿರೋದು. ಸೊ 7 hours ನಾನು ಟ್ರಾವೆಲ್ ಮಾಡಿರೋದು. ಸೊ ಈಗ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್ ಆರ್ಡ್ರಿಗೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಇದರಲ್ಲಿ ನಿಮಗೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಬರ್ತಾ ಇರ್ತದೆ. ಜಾಸ್ತಿ ಹೊತ್ತು ನೀವು ವೆಯ್ಟ್ ಮಾಡೋಂಗಿರಲ್ಲ. ಮತ್ತು ಒಂದೇ ಝೋನಲ್ಲಿ ಇರ್ತದೆ, ಜಾಸ್ತಿ ದೂರ ಏನು ಓಡಾಡೋಂಗಿರಲ್ಲ. ಮತ್ತು ನಿಮಗೆ 1 hourಲ್ಲಿ ನಿಮಗೆ ಜಾಸ್ತಿ ಅರ್ನಿಂಗ್ಸ್ ಆಗುತ್ತೆ. ಸೊ ಜಾಸ್ತಿ ಆರ್ಡರ್ಸು ಇರ್ತದೆ. ಗೈಸ್ ನೀವು ಕೂಡ ಅಮೆಝಾನ್ ಹೋಗಿ ಜಾಯ್ನ್ ಆಗಬೇಕಾ? ಜಸ್ಟ್ ನಾನು ಹೇಳ್ದಂಗೆ ಫಾಲೋ ಅಪ್ ಮಾಡಿ ಅಷ್ಟೇ ಸಾಕು. ಜಸ್ಟ್ ನೀವು ಮಾಡಬೇಕಾಗಿರೋದು ಲೋಡ್ ಶೇರ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಝೋನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಮ ಸೆಲ್ಫಿನ ಕೊಡಿ. ಅದ್ರ ಜೊತೆಗೆ ಡಿಜಿಟಲ್ ಲಾಕರಲ್ಲಿ ಲಾಗಿನ್ ಆಗಿ ಎಲ್ಲ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿ. ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ಮೇಲೆ ನೀವು ಮಾಡಬೇಕಾಗಿರೋದು ನಿಮ್ಮ ಹಬ್ ಹತ್ರ ವಿಸಿಟ್ ಮಾಡಿ, ಮ್ಯಾನೇಜರ್ನ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಐಡಿನ ಆಕ್ಟಿವೇಟ್ ಮಾಡ್ಕೊಡ್ತಾರೆ. ಸ್ಲಾಟ್ಸ್ನ ಬುಕ್ ಮಾಡಿ ಅಂಡ್ ಆನ್ಲೈನ್ ಹೋಗಿ ಡ್ಯೂಟಿನ ಶುರು ಮಾಡಿ, ಆರ್ಡರ್ಸ್ನ ಪಿಕಪ್ ಮಾಡಿ, ಡ್ರಾಪ್ ಮಾಡಿ, ಅರ್ನಿಂಗ್ಸ್ನ ಮಾಡ್ಕೊಳ್ಳಿ. ನೀವು ಕೂಡ ಈಗಲೇ ಅಮೆಝಾನ್ ಹೋಗಿ ಜಾಯ್ನ್ ಆಗಬೇಕಾ? ಜಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿರೋ ಲಿಂಕ್ನ ಜಾಯ್ನ್ ಆಗಿ ಅಂಡ್ 5 ನಿಮಿಷದಲ್ಲಿ ನಿಮ್ಮ ಐಡಿನ ಕ್ರಿಯೇಟ್ ಮಾಡ್ಕೊಳ್ಳಿ, ಡ್ಯೂಟಿನ ಶುರು ಮಾಡಿ. ನೀವೇನಾದರೂ ನನ್ನ ರೆಫರಲ್ ಅಲ್ಲಿ ಜಾಯ್ನ್ ಆಗಬೇಕು ಅನ್ಕೊಂಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ಗೆ ಬಂದು ನನಗೆ DM ಮಾಡಿ, ನಾನು ನಿಮಗೆ ರೆಫರ್ ಮಾಡ್ಕೊಡ್ತೀನಿ. ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನೀವು ಮಾಡಬೇಕು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅಂಡ್ ಆದಷ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ. ಅಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಅಪ್ಡೇಟ್ಸ್ಗೋಸ್ಕರ.